ಸ್ಮಶಾನಕ್ಕೆ ರಸ್ತೆ ಸಂಪರ್ಕ ಇಲ್ಲದೆ ದಾರಿಯಲ್ಲೇ ಅಂತ್ಯ ಸಂಸ್ಕಾರ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಹೆಬ್ಬಾಡಿ ಹುಂಡಿಯಲ್ಲಿ ಘಟನೆ ನಡೆದಿದೆ. ಸ್ಮಶಾನಕ್ಕೆ ರಸ್ತೆ ಸಂಪರ್ಕ ಇಲ್ಲ, ದಾರಿಯಲ್ಲೇ ಅಂತ್ಯ ಸಂಸ್ಕಾರ. ಇಂಥ ಸಾಕಷ್ಟು ಸಮಸ್ಯೆಗಳ ರಾಜ್ಯದಲ್ಲಿದ್ದಾವೆ. ಇದನ್ನೆಲ್ಲ ಬಿಟ್ಟುಬಿಟ್ಟು ಇವರು ಹನಿ ಟ್ರ್ಯಾಪು, ಫೋನ್ ಟ್ರ್ಯಾಪು ನೋಡಿ. ಸ್ಮಶಾನಕ್ಕೆ ಹೋಗೋ ಜಾಗಕ್ಕೆ ಅಂದಾನಿ ಗೌಡ ಅನ್ನೋರಿಂದ ಬೇಲಿ ಹಾಕೊಂಡಿದಾರಂತೆ. ಜಾಗ ನಮಗ್ ಸೇರಿದ್ದು ಅಂತ ಸ್ಮಶಾನದ ರಸ್ತೆಗೆ ಬೇಲಿ ಹಾಕಿದ್ದಾರೆ ಅಂದಾನಿ ಗೌಡ. ಹೆಬ್ಬಾಡಿ ಹುಂಡಿ ಗ್ರಾಮದ 32 ವರ್ಷದ ಸತೀಶ್ ಎಂಬ ಯುವಕ ಮೃತಪಟ್ಟಿದ್ದ. ಸ್ಮಶಾನಕ್ಕೆ ಹೋಗೋಕ್ಕಾಗದೆ ರಸ್ತೆ ಮಧ್ಯೆನೇ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಅಲ್ಲಿನ ಸ್ಥಳೀಯರು. ಸ್ಮಶಾನ ಜಾಗಕ್ಕೆ ರಸ್ತೆ ಇಲ್ಲದೆ ಇರೋದ್ರಿಂದ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಸ್ಥಳೀಯರು ಧಿಕ್ಕಾರ ಕೂಗ್ತಾ ಇದ್ದಾರೆ. ನೋಡಿ, ರಸ್ತೆ ಮಧ್ಯೆನೇ ಅಂತ್ಯ ಸಂಸ್ಕಾರ ಮಾಡಿರುವಂತ ಘಟನೆ. ಎಂತೆಂಥ ಪರಿಸ್ಥಿತಿ, ಏನೆಲ್ಲ ನಡೀತಾ ಇದೆ. ಸ್ಮಶಾನಕ್ಕೆ ಹೋಗೋ ಜಾಗದಲ್ಲಿ ಬೇಲಿ ಹಾಕೊಂಡು, ಜಾಗ ನಂದು ಅಂತ ಒಬ್ರು ಬೇಲಿ ಹಾಕೊಂಡಿದ್ದಾರೆ. ಜನ ಪಾಪ ಇನ್ನೇನು ಮಾಡ್ತಾರೆ, ರಸ್ತೆ ಮಧ್ಯೆನೇ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಜನ ಓಡಾಡುವಂಥ ದಾರಿ ಅಲ್ಲೇ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಇದೆ ಮಸಾಣ ರೋಡು, ಇದು ಅವ್ರ ಸರ್ವೆ ಭೂಮಿ, ಇವ್ರ ಸರ್ವೆ ನಮ್ದು ಭೂಮಿ ನಂಗೆ ಗೊತ್ತಿಲ್ಲ. ಇಲ್ಲ ಅಕ್ಕಪಕ್ಕ ಭೂಮಿ ಹೇಳಿಕೆ ಅವ್ರ ಸರ್ವೆ ಭೂಮಿ ಅವರು ಇಟ್ಕೊಬಿಟ್ರು. ಈಗೇನಂತ ಅವರು ನಮ್ಮ ಭೂಮಿ ಕಣಪ್ಪ ನಾವು ಬಿಡಿಕಿಲ್ಲ, ನೀವು ಬೇಕು ಪಕ್ಕದ ಭೂಮಿ ಬಿಡ್ಸ್ಕೊಳ್ಳಿ, ನಮ್ಮ ತಾತನ ಕಾಲದಲ್ಲಿ ಬಿಟ್ಟಿಲ್ವಾ ಈ ಪಕ್ಕದಲ್ಲಿ ಬಿಡ್ಸ್ಕೊಳ್ಳಿ, ಈಗ ಅನುಕೂಲ ಪಡ್ಕೊಳ್ಳಿ ಎಲ್ಲರಿಗೂ ಅಂತ ಅವ್ರಂತವ್ರೆ. ಇಲ್ಲೇನಾಗಿದೆ ಒಂದು ಇವತ್ತೊಂದು ಬಾಡಿ ಸತ್ತೋಗಿರೋದ್ರಿಂದ ನಮ್ಗೆ ಅಲ್ಲಿ ಹೋಗೋರೆ. ಇಲ್ಲಿ JCB ಸತ್ತಿರೋರು ಯಾರು, ಹೆಸರೇನು? ಸತಿ ಎಷ್ಟು ವರ್ಷ? 42 ವರ್ಷ. ಇಲ್ಲಿಯವರೇನು ಅವರು? ಇದೇ ಗ್ರಾಮದಲ್ಲಿ. ಯಾರ ಮಗ ಅವನು? ಬಾಲಕೃಷ್ಣ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಾಲಕೃಷ್ಣ, ನಿಜಕ್ಕೂ ಕೂಡ ದುರಂತ ಅಂತ ಅನ್ಸುತ್ತೆ. ಯಾಕಂದ್ರೆ ಯಾರೇ ಮೃತಪಟ್ಟಾಗ್ಲೂ ಕೂಡ ಅವರನ್ನ ಗೌರವಯುತವಾಗಿ ಅಂತ್ಯ ಸಂಸ್ಕಾರ ಮಾಡಿ ಕಳಿಸ್ಕೊಡ್ಬೇಕು ಅನ್ನೋಂಥ ಒಂದು ಮಾತಿದೆ. ಆದ್ರೆ ಇಲ್ಲಿ ಸ್ಮಶಾನದ ರಸ್ತೆ ಸಂಪರ್ಕ ಇಲ್ಲದೆ ಅಲ್ಲಿಗೆ ಬೇಲಿ ಹಾಕೊಂಡಿರೋದ್ರಿಂದ ರಸ್ತೆ ಮಧ್ಯೆನೇ ಜನ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಏನ್ ಹೇಳ್ತೀರಿ ಈ ಪರಿಸ್ಥಿತಿಗೆ? ಸಿಂಧೂರ, ಏನಂದ್ರೆ ಇದೊಂಥರ ಈ ಕೃತ್ಯ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ಸ್ಮಶಾನಕ್ಕೆ ಹೋಗ್ಬೇಕಾದ್ರೆ ಸ್ಮಶಾನದ ಜಾಗ ಬಿಟ್ಟಿರ್ತಾರೆ, ಆದ್ರೆ ಸ್ಮಶಾನಕ್ಕೆ ಹೋಗ್ಬೇಕಾದ್ರೆ ರಸ್ತೆ ಇರಲ್ಲ ಅಂದ್ರೆ ಎಷ್ಟು ಇಲ್ಲಿ ಬೇಜವಾಬ್ದಾರಿ ಕಾಣಿಸ್ತದೆ ಅಧಿಕಾರಿಗಳದ್ದು ಅಂತಾನೂ ಕೂಡ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿ ಹೆಬ್ಬಾಡಿ ಹುಂಡಿ ಗ್ರಾಮದಲ್ಲಿ ನಡೆದಿರುವಂತದ್ದು, ಶ್ರೀರಂಗಪಟ್ಟಣ ತಾಲೂಕು ಹೆಬ್ಬಾಡಿ ಹುಂಡಿ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಇಲ್ಲಿ ಏನಪ್ಪಾ ಅಂದ್ರೆ ಸತೀಶ್ ಅನ್ನೋ ಒಬ್ಬ ರೈತ ಸಾವನ್ನಪ್ಪಿದ್ದ. ಆತನನ್ನ ಅಂತ್ಯ ಸಂಸ್ಕಾರಕ್ಕೆ ಅಂತ ತಗೊಂಡು ಹೋಗ್ಬೇಕಾದ್ರೆ ಒಬ್ಬ ರೈತ ಅಂದಾನಿಗೌಡ ಅನ್ನೋ ರೈತ, ಇದು ನನ್ನ ಜಮೀನಿನ ಮೇಲೆ ಯಾರು ಓಡಾಡಬಾರ್ದು ಅಂತ ಹೇಳಿ ಬೇಲಿ ಹಾಕೊಂಡಿರುವಂತದ್ದು. ಅಂದ್ರೆ ಆ ರಸ್ತೆಯಲ್ಲಿರುವ ರಸ್ತೆಗೆ ಬೇಲಿ ಹಾಕೊಂಡು ಇದು ನನ್ನ ಜಮೀನು ಅಂತ ಹೇಳ್ತಾ ಇರುವಂತದ್ದು. ಹೋಗ್ಲಿ ಪಕ್ಕದ ಜಮೀನಿಂದ ತಗೊಂಡು ಹೋಗೋಣ ಅಂತ ಹೇಳಿದ್ರೆ ಪಕ್ಕದ ಜಮೀನವರು ಕೂಡ ಜಾಗ ಕೊಡದೇ ಇರುವಂತದ್ದು. ಇದು ನಿಜವಾಗ್ಲೂ ಆ ಗ್ರಾಮದಲ್ಲಿ ಒಂದು ಕೃತ್ಯ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಸತ್ತ ವ್ಯಕ್ತಿಗಳಿಗೆ ಅಂತ್ಯ ಸಂಸ್ಕಾರ ಸಲ್ಲಿಸಬೇಕಾದ್ರೆ ಎಲ್ಲರೂ ಕೂಡ ಗೌರವಯುತವಾಗಿ ಸಲ್ಲಿಸ್ತಾರೆ. ಆದ್ರೆ ಇಲ್ಲಿ ಈ ರೈತರೇ ಈ ತರ ಕಚ್ಚಾಡ್ಕೊಂಡು ದಾರಿ ಬಿಡದೇ ಇರುವಂತದ್ದು ಎಷ್ಟು ಸರಿ ಅನ್ನೋದು ಕೂಡ ಒಂದು ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಈಗ ಗ್ರಾಮಸ್ಥರ ಒಂದು ಆಕ್ರೋಶ ಏನಪ್ಪಾ ಅಂದ್ರೆ, ಇಲ್ಲಿ ರಸ್ತೆ ನಿರ್ಮಾಣ ಮಾಡದೆ, ರಸ್ತೆ ಇಲ್ಲದೆ ಅದ್ ಯಾವ ರೀತಿ ಇಲ್ಲಿ ಜಾಗ ಕೊಟ್ರು, ಮತ್ತೆ ಸ್ಮಶಾನಕ್ಕೆ ಜಾಗ ಕೊಟ್ರು, ಈ ರಸ್ತೆ ತೆರವು ಮಾಡಿಸ್ಕೊಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ತಾಲೂಕು ಕಚೇರಿ ಎದುರುಗಡೆನೆ ಬಂದು ನಾವು ಅಂತ್ಯ ಸಂಸ್ಕಾರ ನಡೆಸಬೇಕಾಗುತ್ತೆ ಅಂತಾನೂ ಕೂಡ ಎಚ್ಚರಿಕೆ ಕೊಟ್ಟಿರುವಂತದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಗ್ರಾಮಸ್ಥರು ಮಾಡಿರುವಂತ ಈ ಒಂದು ಲೋಪದಿಂದ ಈಗ ಅಧಿಕಾರಿಗಳ ತಲೆದಂಡ ಆಗ್ಬೇಕಾಗಿದೆ. ಯಾಕೆಂದ್ರೆ ಅಧಿಕಾರಿಗಳು ಸ್ಮಶಾನ ಅಂತ ಜಾಗ ಕೊಟ್ಟ ಮೇಲೆ ಅದಕ್ಕೊಂದು ರಸ್ತೆ ಕೊಡ್ಬೇಕು ಅನ್ನೋದು ಕೂಡ ರೈತರ ಒಂದು ಆಕ್ರೋಶ ಆಗಿರುವಂತದ್ದು. ಈಗ ಎಲ್ಲ ಒಂದು ಅಂತ್ಯ ಸಂಸ್ಕಾರನೂ ಕೂಡ ಅಲ್ಲೇ ರಸ್ತೆಯಲ್ಲೇ ನಡೆಸಲಾಯ್ತು. ಸಿಂಧೂರ, ಥ್ಯಾಂಕ್ ಯು ಬಾಲಕೃಷ್ಣ, ನಿಮ್ಮೆಲ್ಲ ಮಾಹಿತಿ.